ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಜನವರಿ 10ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ. 2026 ಜನವರಿ ಮೊದಲ ತಿಂಗಳಿಂದ ಸಾಕಷ್ಟು ಬದಲಾವಣೆಯನ್ನು ಕನ್ಯಾ ರಾಶಿಯವರು ನೋಡಲಿದ್ದೀರಿ. ಕನ್ಯಾ ರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಕನ್ಯಾ ರಾಶಿಯ ಗ್ರಹ ಸ್ಥಿತಿಗಳು ಜನವರಿ 2026ರಲ್ಲಿ ಹೇಗಿರಲಿದೆ ಅಂದರೆ ಸ್ನೇಹಿತರೆ, ಶನಿ ಮೀನದಲ್ಲಿ 7ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ಗುರು ಮಿಥುನದಲ್ಲಿ 10ನೇ ಮನೆಯಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ 6ನೇ ಮನೆಯಲ್ಲಿ, ಇನ್ನು ಕೇತು ಸಿಂಹದಲ್ಲಿ 12ನೇ ಮನೆಯಲ್ಲಿ. ಸ್ನೇಹಿತರೆ, ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ನೋಡಲಿದ್ದೀರಿ. ಹಾಗಿದ್ರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಇವಾಗ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಕನ್ಯಾ ರಾಶಿಯವರಿಗೆ ಜನವರಿ 2026 ಮಾಸಿಕ ರಾಶಿಯ ಭವಿಷ್ಯ ಹೇಗಿರಲಿದೆ ಅಂದರೆ, ಒಳ್ಳೆಯ ಸುದ್ದಿ ಏನೆಂದರೆ ಸ್ನೇಹಿತರೆ, ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ಆಶೀರ್ವಾದಗಳು ಪ್ರಬಲವಾಗಿವೆ. 10ನೇ ಮನೆಯಲ್ಲಿರುವ ಗುರು ದಶಮ ಗುರು ಬೆಳವಣಿಗೆ, ಖ್ಯಾತಿ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಬೆಂಬಲಿಸುತ್ತಾನೆ. ನೀವು ಆಂತರಿಕವಾಗಿ ಅನಿಶ್ಚಿತತೆಯನ್ನು ಅನುಭವಿಸಿದರೂ ನಿಮ್ಮ ಬಾಹ್ಯ ಪ್ರಗತಿ ಮುಂದುವರಿಯುತ್ತದೆ. ತಿಂಗಳ ಮಧ್ಯದ ನಂತರ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ನಿಮ್ಮ ಮನಸ್ಥಿತಿ ಹಗುರವಾಗುತ್ತದೆ, ಮನಸ್ಸು ಸ್ಪಷ್ಟವಾಗುತ್ತದೆ ಮತ್ತು ನಿಮ್ಮ ಸೃಜನಶೀಲತೆ ಎಚ್ಚರಗೊಳ್ಳುತ್ತದೆ. ಈಗ ನಾನು ನಾನಾಗಿಯೇ ಏನಾದರೂ ಮಾಡಬಹುದು ಎಂದು ನಿಮಗೆ ಅನಿಸಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜನವರಿ ತಿಂಗಳು ಮನೆಯ ಸೌಕರ್ಯ ಮತ್ತು ಕೆಲಸದ ಜವಾಬ್ದಾರಿ ನಡುವೆ ನಿಮ್ಮ ಮನಸ್ಸು ಎಳೆಯಲ್ಪಡುವಂತೆ ಪ್ರಾರಂಭವಾಗುತ್ತದೆ. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಕರ್ತವ್ಯಗಳು, ಆಸ್ತಿ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಹೊರೆಗಳನ್ನು ಮೌನವಾಗಿ ನಿಭಾಯಿಸುತ್ತೀರಿ ಎಂದು ಭಾವಿಸಬಹುದು. ಆದರೆ ವೃತ್ತಿಪರವಾಗಿ ಕೆಲಸದಲ್ಲಿ ತೋರಿಸಿಕೊಳ್ಳುತ್ತೀರಿ. ಸ್ನೇಹಿತರೆ, ಇದು ಒಟ್ಟಾರೆ ಭವಿಷ್ಯ ಹೀಗಿರಲಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ನಿಮ್ಮ ವೃತ್ತಿ ಉದ್ಯೋಗದ ಬಗ್ಗೆ, ನಿಮ್ಮ ಹಣಕಾಸಿನ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 6ನೇ ಮನೆಯಲ್ಲಿರುವ ರಾಹು ಸಾಲಗಳು ಮತ್ತು ಅಡೆತಡೆಗಳನ್ನು ಗೆಲ್ಲಲು ಸಹಾಯವನ್ನು ಮಾಡುತ್ತಾರೆ. ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವ ಸಾಲ ಅಂದರೆ EMI ಸಮಸ್ಯೆಯನ್ನು ಬಗೆಹರಿಸಬಹುದು ಅಥವಾ ಉತ್ತಮ ಯೋಜನೆಯ ಮೂಲಕ ಅನಗತ್ಯ ಹೊರಹರಿವನ್ನು ನಿಯಂತ್ರಿಸಬಹುದು. ಆರ್ಥಿಕವಾಗಿ ಈ ತಿಂಗಳು ಸ್ಥಿರವಾಗಿರುತ್ತದೆ ನಿಮ್ಮ ಹಣಕಾಸಿನಲ್ಲಿ ಸ್ನೇಹಿತರೆ. ಆದರೆ ನೀವು ಮನೆಯ ಸೌಕರ್ಯ, ಕೌಟುಂಬಿಕ ಅಗತ್ಯಗಳು ಅಥವಾ ಮಕ್ಕಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು. ಮೊದಲಾರ್ಧದಲ್ಲಿ ಖರ್ಚುಗಳು ಅನಿರೀಕ್ಷಿತವಾಗಿ ಬರಬಹುದು. ರಿಪೇರಿ, ಕುಟುಂಬದ ಸದಸ್ಯರ ಆರೋಗ್ಯದ ಅಗತ್ಯಗಳು ಅಥವಾ ಮನೆ ನವೀಕರಣಗಳ ಬಗ್ಗೆ ಸ್ನೇಹಿತರೆ ಅತಿ ಹೆಚ್ಚಾಗಿ ಖರ್ಚು ಮಾಡಲಿದ್ದೀರಿ. ತಿಂಗಳ ಮಧ್ಯದ ನಂತರ ಹಣದ ನಿರ್ಧಾರಗಳ ಬಗ್ಗೆ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸಲಿದ್ದೀರಿ. ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಯೋಜಿಸಲು ಕುರುಡರಾಗಿ ಅಲ್ಲ ಸ್ನೇಹಿತರೆ, ಉಳಿತಾಯದ ಶಿಸ್ತನ್ನು ಮರುಪ್ರಾರಂಭಿಸಲು ಇದು ಉತ್ತಮ ಸಮಯ ಅಂತಲೇ ಹೇಳಬಹುದು. ಸುಮ್ಮನೆ ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸಿ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಕೊಟ್ಟಿರುವ ಸಾಲ ಹಿಂತಿರುಗಿ ಬರ್ದನೇ ಹೋಗಬಹುದು. ನಿಮ್ಮ ಆರ್ಥಿಕ ಮಿತಿಗಳನ್ನು ನಿರ್ಮಿಸಿ ಸ್ನೇಹಿತರೆ. ಇದು ನಿಮ್ಮ ಹಣಕಾಸಿನ ಬಗ್ಗೆ ಒಂದು ಕಿವಿ ಮಾತು ಎಚ್ಚರಿಕೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಸಂಬಂಧಗಳಿಗೆ ಈ ತಿಂಗಳು ತಾಳ್ಮೆ ಬೇಕು. 7ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾರೆ. ನೀವು ಸಂಬಂಧ ಅಥವಾ ದಾಂಪತ್ಯದಲ್ಲಿ ಇದ್ದರೆ ಕರ್ತವ್ಯಗಳು ಹೆಚ್ಚುತ್ತಿವೆ
ಮತ್ತು ಪ್ರಣಯ ಕಡಿಮೆಯಾಗಿದೆ ಎಂದು ನೀವು ಭಾವಿಸಬಹುದು. ಚಿಂತಿಸಬೇಡಿ ಸ್ನೇಹಿತರೆ, ಇದು ನಿರ್ಮಾಣ ಹಂತ, ಮುರಿಯುವ ಹಂತವಲ್ಲ. ಮೊದಲಾರ್ಧದಲ್ಲಿ ಮನೆಯ ಒತ್ತಡದಿಂದಾಗಿ ನೀವು ಭಾವನಾತ್ಮಕವಾಗಿ ಮೌನವಾಗಿರಬಹುದು. ನಿಮ್ಮಲ್ಲಿ ಕೆಲವರು ಚರ್ಚೆಗಿಂತ ಮೌನವನ್ನು ಬಯಸಬಹುದು. ತಿಂಗಳ ಮಧ್ಯದ ನಂತರ ಉಷ್ಣತೆ ಸುಧಾರಿಸುತ್ತದೆ. ಜನವರಿ 13ರಂದು ಶುಕ್ರನು 5ನೇ ಮನೆಗೆ ಪ್ರವೇಶಿಸುವುದರಿಂದ ಮಾಧುರ್ಯವನ್ನು ತರುತ್ತದೆ. ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಅನುಭವಿಸಬಹುದು, ವಾತ್ಸಲ್ಯವನ್ನು ಪಡೆಯಬಹುದು ಅಥವಾ ಮಕ್ಕಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದು. ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಸಮಾರಂಭದಲ್ಲಿ ಭಾಗವಹಿಸಬಹುದು ಸ್ನೇಹಿತರೆ, ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆ ಪಡಬಹುದು. ಎಲ್ಲವನ್ನೂ ಒಬ್ಬರೇ ಹೊರಬೇಡಿ, ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ಳಿ ಸ್ನೇಹಿತರೆ. ಸಂಬಂಧಗಳಲ್ಲಿ ಈ ತಿಂಗಳು ಆದಷ್ಟು ತಾಳ್ಮೆ ಬೇಕು, ನಿಮಗೂ ಕೂಡ ಮತ್ತು ನಿಮ್ಮ ಸಂಬಂಧಕ್ಕೂ ಕೂಡ ಸ್ನೇಹಿತರೆ. 7ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾರೆ. ನೀವು ಸಂಬಂಧ ಅಥವಾ ದಾಂಪತ್ಯದಲ್ಲಿದ್ದರೆ ಕರ್ತವ್ಯಗಳು ಹೆಚ್ಚಾಗುತ್ತಿವೆ ಮತ್ತು ಪ್ರಣಯ ಕಡಿಮೆಯಾಗಿದೆ ಎಂದು ನೀವು ಭಾವಿಸಬಹುದು. ಆದರೆ ಚಿಂತಿಸುವ ಅವಶ್ಯಕತೆ ಇಲ್ಲ ಅಂತ ಮತ್ತೊಮ್ಮೆ ಹೇಳಿದ ಸ್ನೇಹಿತರೆ. ಸಣ್ಣ ಪುಟ್ಟ ಮನಸ್ತಾಪಗಳು, ವಾದ ವಿವಾದಗಳು ಬಂದಲ್ಲಿ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ, ಎಲ್ಲವೂ ಕೂಡ ಸರಿ ಹೋಗಲಿದೆ. ಇನ್ನು ಸಂತಾನ ಭಾಗ್ಯಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಸ್ನೇಹಿತರೆ, ಮದುವೆಯಾಗಿ ತುಂಬ ವರ್ಷಗಳ ತನಕ ಮಕ್ಕಳಾಗಿಲ್ಲ ಅಂಥವರಿಗೆ ಮಕ್ಕಳ ಭಾಗ್ಯ ಇರಲಿದೆ ಸ್ನೇಹಿತರೆ. ಜನವರಿ 13ರಿಂದ ಮನೆಗೆ ಚಿಕ್ಕ ವ್ಯಕ್ತಿ ಆಗಮನ ಅಂತಲೇ ಹೇಳ್ಬೋದು. ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ. ಮದುವೆ ಯೋಗ ಕೂಡ ಇದೆ ಕನ್ಯಾ ರಾಶಿಯವರಿಗೆ. ಯಾರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಅಂಥವರಿಗೆ ಮದುವೆ ಯೋಗ ಇದೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ, ಕೆರಿಯರ್ ಮತ್ತು ಜಾಬ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಾರ್ಧದಲ್ಲಿ ನೀವು ಮನೆಯ ವಿಷಯಗಳು, ಕೌಟುಂಬಿಕ ಜವಾಬ್ದಾರಿಗಳು ಅಥವಾ ಆಂತರಿಕ ಒತ್ತಡದಿಂದ ಮಾನಸಿಕವಾಗಿ ಬ್ಯುಸಿಯಾಗಿರಬಹುದು. ನಿಮ್ಮಲ್ಲಿ ಕೆಲವರು ಕಚೇರಿ ಕೆಲಸಗಳನ್ನು ನಿರ್ವಹಿಸುವಾಗ ರಿಪೇರಿ, ಸ್ಥಳಾಂತರದ ಆಲೋಚನೆಗಳು, ಆಸ್ತಿ ಮಾತುಕತೆಗಳು ಅಥವಾ ಕೌಟುಂಬಿಕ ನಿರ್ಧಾರಗಳನ್ನು ಸಹ ಎದುರಿಸಬೇಕಾಗಿ ಬರಬಹುದು. ಅದು ನಿಮ್ಮ ಆಯಾಸವನ್ನು ಉಂಟು ಮಾಡಬಹುದು, ಆದರೆ ನಿಮ್ಮ ಸಮರ್ಪಣೆ ಬಲವಾಗಿರುತ್ತದೆ. 10ನೇ ಮನೆಯಲ್ಲಿರುವಂತಹ ಗುರು ಪ್ರಮುಖ ಬೆಂಬಲವನ್ನು ನೀಡಲಿದ್ದಾರೆ ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯಬಹುದು, ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು, ದುಪ್ಪಟ್ಟು ಲಾಭವನ್ನು ನೋಡಬಹುದು ಅಥವಾ ನಿಮ್ಮ ಸ್ಥಾನ ಬಲವಾಗಿರುತ್ತದೆ ಎಂಬಂತೆ ನೀವು ಭಾವಿಸಬಹುದು. ಅದು ಬಡ್ತಿ ಘೋಷಣೆ ಆಗಿದ್ದರೂ ಸ್ನೇಹಿತರೆ ನಿಮ್ಮನ್ನು ಹೆಚ್ಚು ನಂಬಲಾಗುತ್ತಿದೆ ಎಂದು ನೀವು ಅನಿಸಬಹುದು. ತಿಂಗಳ ಮಧ್ಯದ ನಂತರ ಅಂದರೆ ಜನವರಿ 13ರಿಂದ 17ನೇ ತಾರೀಕು ಅಂದರೆ 5ನೇ ಮನೆ ಪಂಚಮ ಸ್ಥಾನದಲ್ಲಿ ಸಕ್ರಿಯವಾಗುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಮತ್ತು ನಿಮ್ಮ ಆಲೋಚನೆಗಳು ಒಳೆಯಲು ಪ್ರಾರಂಭಿಸುತ್ತದೆ ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡಬಹುದು, ಚುರುಕಾದ ಯೋಜನೆಯನ್ನು ಪ್ರಸ್ತಾಪಿಸಬಹುದು ಅಥವಾ ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಪಡೆಯಬಹುದು. ನೀವು ಶಿಕ್ಷಣ, ವಿಷಯ ರಚನೆ, ವಿನ್ಯಾಸ, IT, ನಿರ್ವಹಣೆ ಅಥವಾ ಕ್ಲೈಂಟ್ ಎದುರಿಸುವ ಕೆಲಸದಲ್ಲಿ ಇದ್ದರೆ ನಿಮ್ಮ ಪ್ರತಿಭೆ ಗೋಚರಿಸುತ್ತದೆ. ಜನವರಿ 16ರಂದು 5ನೇ ಮನೆಗೆ ಪ್ರವೇಶಿಸುವಂತಹ ಕುಜ ಧೈರ್ಯವನ್ನು ನೀಡುತ್ತಾನೆ. ನೀವು ಫಲಿತಾಂಶಕ್ಕಾಗಿ ಒತ್ತಾಯಿಸಬಹುದು, ನಾಯಕತ್ವವನ್ನು ತೆಗೆದುಕೊಳ್ಳಬಹುದು ಅಥವಾ ನಿಮಗೆ ಲಾಭದಾಯಕವಾಗುವ ಲೆಕ್ಕಾಚಾರದ ರಿಸ್ಕ್ ತೆಗೆದುಕೊಳ್ಳಬಹುದು. ಅಹಂಕಾರದ ಘರ್ಷಣೆಗಳು ಮತ್ತು ಆತುರದ ಮಾತುಗಳನ್ನು ಆದಷ್ಟು ತಪ್ಪಿಸಿ ಒಳಿತಾಗಲಿದೆ. ನಿಮ್ಮಲ್ಲಿ ಕೆಲವರು ಪ್ರಸ್ತುತಪಡಿಸಲು, ಮುನ್ನಡೆಸಲು, ಕಲಿಸಲು ಮತ್ತು ಹೊಸ ಪ್ರಾಜೆಕ್ಟನ್ನು ಉಸ್ತುವಾರಿಯಾಗಿ ವಹಿಸಿಕೊಳ್ಳಲು ಅವಕಾಶವನ್ನು ಪಡೆಯಬಹುದು. ಕನ್ಯಾ ರಾಶಿಯವರು ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ಆತ್ಮವಿಶ್ವಾಸದಿಂದ ಮಾತಾಡಿ, ಆದರೆ ನಯವಾಗಿರಿ ಸ್ನೇಹಿತರೆ. ಮತ್ತಷ್ಟು ಮುನ್ನಡೆಯಲಿದ್ದೀರಿ ಅಂತಲೇ ಹೇಳ್ಬೋದು. ಪ್ರಶಂಸೆ ಸಿಗಲಿದೆ, ಯಶಸ್ಸು ಸಿಗಲಿದೆ ಖಚಿತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅಂತ ಹೇಳ್ತಾ, ಇನ್ನು ಮೇಯ್ನಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ದಿನಚರಿಯನ್ನು ಪಾಲಿಸಿದರೆ ಆರೋಗ್ಯ ಸುಧಾರಿಸುತ್ತದೆ. ಮೊದಲಾರ್ಧದಲ್ಲಿ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆಯ ಸಮಸ್ಯೆಗಳು, ಕುತ್ತಿಗೆ, ಭುಜದ ಒತ್ತಡ ಅಥವಾ ಮಾನಸಿಕ ಆಯಾಸದ ಮೂಲಕ ಪ್ರತಿಫಲಿಸಬಹುದು. ರಾತ್ರಿ ವೇಳೆ ಅತಿಯಾಗಿ ಯೋಚಿಸಿದರೆ 12ನೇ ಮನೆಯಲ್ಲಿರುವಂತಹ ಕೇತು ನಿದ್ರೆಯ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು.
ತಿಂಗಳ ಮಧ್ಯದ ನಂತರ ಶಕ್ತಿ ಸುಧಾರಿಸುತ್ತದೆ ಮತ್ತು ಮನಸ್ಥಿತಿ ಹಗುರವಾಗಿರುತ್ತದೆ. ಆದರೆ 5ನೇ ಮನೆಯಲ್ಲಿರುವ ಕುಜ ನೀವು ಮಸಾಲೆಯುಕ್ತ ಆಹಾರ ಸೇವಿಸಿದರೆ, ಅದು ಹೊರಗೆ ಆಗಲಿ ಅಥವಾ ಮನೆಯಲ್ಲೇ ಆಗಲಿ, ನಿಮ್ಮ ಮನೆಯಲ್ಲೇ ಆಗಲಿ ಮಸಾಲೆಯುಕ್ತ ಆಹಾರವನ್ನು ಸೇವಿಸಿದರೆ, ಎದೆ ಉರಿ ಮತ್ತು ತಡವಾಗಿ ಮಲಗಿದರೆ ದೇಹದಲ್ಲಿ ಅಸಿಡಿಟಿ ಉಷ್ಣತೆಯನ್ನು ಉಂಟು ಮಾಡಬಹುದು. ಸೊ ಹಾಗಾಗಿ ಆದಷ್ಟು ಹೊರಗಿನ ತಿಂಡಿ ತಿನಿಸುಗಳು ತಿನ್ನುವ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡಿ. ಮನೆಯಲ್ಲೂ ಕೂಡ ಜಾಸ್ತಿ ಮಸಾಲೆ ಭರಿತ ಊಟವನ್ನು ಮಾಡಬೇಡಿ. ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಪ್ರಾಣಾಯಾಮವನ್ನು ಮಾಡಿ, ಮೊದಲು ನಿದ್ರೆಯ ಸಮಯವನ್ನು ಸರಿಪಡಿಸಿ, ಉಳಿದೆಲ್ಲವೂ ಸುಲಭವಾಗುತ್ತದೆ ಅಂತಲೇ ಹೇಳಬಹುದು. ಆದಷ್ಟು ಸ್ಕ್ರೀನ್ ಸಮಯವನ್ನು ಕಡಿಮೆ ಮಾಡಿ, ಅಂದರೆ ಮೊಬೈಲ್, ಲ್ಯಾಪ್ಟಾಪ್, TV ಇದನ್ನು ಸ್ವಲ್ಪ ಕಡಿಮೆ ಮಾಡಿ ಸ್ನೇಹಿತರೆ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಈ ತಿಂಗಳಲ್ಲಿ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೃಜನಶೀಲತೆ ಮತ್ತು ಗ್ರಾಹಕರು ಆಕರ್ಷಣೆ ಸುಧಾರಿಸುತ್ತದೆ. ನೀವು ಏನಾದರೂ ಶಿಕ್ಷಣ, ಸಲಹಾ, ವಿಷಯ ವಿನ್ಯಾಸ, ಕೋಚಿಂಗ್ ಅಥವಾ ಸೇವೆಗಳಿಗೆ ಸಂಬಂಧಿಸಿದ ವ್ಯವಹಾರವನ್ನು ನಡೆಸುತ್ತಿದ್ದರೆ ನೀವು ಉತ್ತಮ ಪ್ರತಿಕ್ರಿಯೆಯನ್ನು ನೋಡಬಹುದು. ವೇಗವಾಗಿ ವಿಸ್ತರಿಸಬೇಡಿ, ಯೋಜನೆಯೊಂದಿಗೆ ವಿಸ್ತರಿಸಿ ಸ್ನೇಹಿತರೆ. ಸ್ಮಾರ್ಟ್ ಯೋಜನೆ ಮತ್ತು ಬಲವಾದ ಅನುಷ್ಠಾನದ ಮೂಲಕ ವ್ಯಾಪಾರ ಬೆಳವಣಿಗೆಗೆ ಜನವರಿ ಉತ್ತಮವಾಗಿರಲಿದೆ. ಮೊದಲಾರ್ಧದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಿರಗೊಳಿಸುವುದು, ಸಿಬ್ಬಂದಿ ಸಮಸ್ಯೆಗಳನ್ನು ಪರಿಹರಿಸುವುದು ಅಥವಾ ಕೆಲಸದ ವ್ಯವಸ್ಥೆಗಳನ್ನು ಸುಧಾರಿಸುವುದರತ್ತ ಗಮನ ಹರಿಸಿ. ನಿಮ್ಮಲ್ಲಿ ಕೆಲವರು ವ್ಯರ್ಥವನ್ನು ಕಡಿತಗೊಳಿಸಬಹುದು ಅಥವಾ ವ್ಯವಹಾರದಲ್ಲಿ ಶಿಸ್ತನ್ನು ತರಬಹುದು ಸ್ನೇಹಿತರೆ. ಸೊ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಜನವರಿ ತಿಂಗಳು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು. ಹೂಡಿಕೆಯನ್ನು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಹೂಡಿಕೆಯನ್ನು ಮಾಡಿ. ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ವಿಶೇಷವಾಗಿ ಜನವರಿ ಮಧ್ಯದ ನಂತರ ಮೊದಲಾರ್ಧದಲ್ಲಿ ಮನೆಯ ಗೊಂದಲಗಳು ಅಥವಾ ಒತ್ತಡವು ಗಮನವನ್ನು ಕಡಿಮೆ ಮಾಡಬಹುದು. ಆದರೆ ಒಮ್ಮೆ 5ನೇ ಮನೆ ಸಕ್ರಿಯವಾದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕಲಿಕೆ ಸುಗಮವಾಗುತ್ತದೆ. ಪುನರಾವರ್ತನೆ, ಅಣುಕು ಪರೀಕ್ಷೆಗಳು ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಸುಧಾರಿಸಲು ಇದು ಉತ್ತಮ ಸಮಯ. ನಿಮ್ಮಲ್ಲಿ ಕೆಲವರು ಸ್ಪರ್ಧೆಗಳು ಅಥವಾ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಲ್ಪಡಬಹುದು. ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸ್ಥಿರತೆ ಮುಖ್ಯವಾಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿದಿನ ಅಧ್ಯಯನಕ್ಕಿಂತ ಮುಂಚೆ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. ಸಣ್ಣ ಪುಟ್ಟ ಅಡೆತಡೆಗಳಿದ್ದು ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ನಿಮ್ಮಲ್ಲಿ ಸ್ವಲ್ಪ ಏಕಾಗ್ರತೆ ಕಡಿಮೆಯಾಗಿದ್ದರೆ ಅಥವಾ ಆಸಕ್ತಿ ಕಡಿಮೆಯಾಗಿದ್ದರೆ, ಬೇರೆ ಕಡೆ ಮನಸ್ಸು ವಾಲಿದ್ರೆ ಸ್ನೇಹಿತರೆ, ಅದೆಲ್ಲವೂ ಕೂಡ ಕಡಿಮೆಯಾಗಿ ಅಧ್ಯಯನದ ಕಡೆ ಒಲವು ಜಾಸ್ತಿಯಾಗಲಿದೆ. ಸೊ ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ. ಇನ್ನು ಸಣ್ಣ ಪುಟ್ಟ ಅಡೆತಡೆಗಳು, ಸಮಸ್ಯೆಗಳು ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ, ಮೊದಲನೇದಾಗಿ ಸ್ಪಷ್ಟತೆ ಮತ್ತು ಶಾಂತ ಮನಸ್ಸಿಗಾಗಿ ಪ್ರತಿದಿನ 11 ಬಾರಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಜೊತೆಗೆ ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಅಂತ ಸ್ನೇಹಿತರೆ ಜಪವನ್ನು ಮಾಡಿ ಮಂತ್ರವನ್ನು ಹೇಳುವುದು ಕೂಡ ಬಹಳ ಮುಖ್ಯ. ಅಡೆತಡೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಇನ್ನು ಬುಧವಾರದಂದು ಹಸಿರು ಹೆಸರುಬೇಳೆ, ಸೊಪ್ಪು, ತರಕಾರಿಗಳನ್ನು ದಾನ ಮಾಡಿ ಅಥವಾ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ. ಅದು ಲೇಖನಿಯಾಗಲಿ, ಪುಸ್ತಕಗಳಿಗೆ ಅವರಿಗೆ ಬೇಕಾಗಿರುವ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮಲ್ಲಿ ವಿದ್ಯಾಭಿವೃದ್ಧಿ ಆಗಲಿದೆ ಸ್ನೇಹಿತರೆ. ಮನೆ ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಿ. ಇದು ಈ ತಿಂಗಳು ನಿಮಗೆ ಅದೃಷ್ಟವನ್ನು ನೇರವಾಗಿ ಸುಧಾರಿಸುತ್ತದೆ. ಮಲಗುವ ಮುನ್ನ ಚಿಂತೆಗಳನ್ನು ಕಾಗದ ಮೇಲೆ ಬರೆಯಿರಿ ಮತ್ತು ದಿನವನ್ನು ಮುಗಿಸಿ ಅತಿ ಬೇಗ ಮಲಗುವುದು ಉತ್ತಮ. ಅತಿಯಾದ ಆಲೋಚನೆಯನ್ನು ಕಡಿಮೆ ಮಾಡಿ ಸ್ನೇಹಿತರೆ. ನಿಮ್ಮ ಆರೋಗ್ಯದಲ್ಲಿ ಎಫೆಕ್ಟ್ ಬೀಳಬಾರ್ದು ಅಂದರೆ ಇದನ್ನೆಲ್ಲ ಅಳವಡಿಸಿಕೊಳ್ಬೇಕಾಗುತ್ತದೆ ದಿನಚರಿಯಲ್ಲಿ. ಇನ್ನು ಯಶಸ್ಸು ಮತ್ತು ಸ್ಥಿರತೆಗಾಗಿ ವಿಷ್ಣು ಅಥವಾ ಗಣೇಶನಿಗೆ ಪ್ರಾರ್ಥನೆ ಸಲ್ಲಿಸಿ ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿದೇವರ ಆಶೀರ್ವಾದ ಸಿಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.